ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 28ನೇ ತಾರೀಕು ಶುಕ್ರವಾರ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಸೊ ಕಲೀರಿ, ಕಲಿತ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ಡಿಫಿಕಲ್ಟ್ ಇದ್ದೇ ಇರುತ್ತೆ ನಿಮಗೆ. ಸೊ ಇವತ್ತಿನ ಮಾರ್ಕೆಟು ಅಷ್ಟೇ, ಪೇಷನ್ಸ್ ಇಸ್ ದ ಕೀ ಇನ್ ಮಾರ್ಕೆಟಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಮಾರ್ಕೆಟಲ್ಲಿ ಪೇಷನ್ಸ್ ಇಟ್ಕೊಳ್ಳಿ ಅಂತ. ಸೊ ಇವತ್ತಿನ ಮಾರ್ಕೆಟ್ ನೋಡಿದರೆ ನಿಮಗೆ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಮೊದಲ 1.5 ಅವರ್ ಮಾರ್ಕೆಟ್ ಮೂವೇ ಆಗಿಲ್ಲ. ಓಕೆನಾ, 1.5 ಗಂಟೆ ಟೈಮ್ ಒಂದೇ ಪ್ಲೇಸಲ್ಲಿ ನಿಂತಿದೆ. ಬಿಕಾಸ್ ಆಫ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಮಾರ್ಕೆಟ್ ಮೂವ್ ಆಗಿಲ್ಲ. ಆಮೇಲೆ ಮಾರ್ಕೆಟಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಯಾರೆಲ್ಲ ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ಪ್ರಾಫಿಟ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ 4 ಅಪ್ಡೇಟ್ ಕಳಿಸಿ ನಿಮಗೆ. ಹೋಪ್ ಯು ಗೈಸ್ ಮೇಡ್ ಗುಡ್ ಒನ್ ಟುಡೇ. ಬಿಕಾಸ್ ನಾನು ಹೇಳಿದ ಲೆವೆಲಿಂದ ಕೆಳಗಡೆ ಬಂದಮೇಲೆ ನಿಮಗೆ ಒಂದು ಒಳ್ಳೆ ಮೂಮೆಂಟ್ ಕೂಡ ಸಿಕ್ಕಿರುತ್ತೆ. ಎಲ್ಲಿತ್ತು ಏನು ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರ್ ಇದೆ. ನೋಡೋಣ. ಮಾರ್ಕೆಟು ಮಧ್ಯದಲ್ಲಿ ಸ್ಟಕ್ಕಪ್ ಇದೆ ಒಂದು ಮಾರ್ಕೆಟ್. ಓಕೆನಾ, ಸೊ ಸ್ಟಕ್ಕಪ್ ಇರೋದ್ರಿಂದ ಮಾರ್ಕೆಟು ಡಿಫಿಕಲ್ಟ್ ಇದೆ. 2 ಡೇಸಿಂದ ಅಂತೂ ಮೂಮೆಂಟೇ ಇರಲ್ಲ. ಮೋಸ್ಟ್ಲಿ ಇವತ್ತು ಮೂಮೆಂಟ್ ಸಿಗಲ್ಲ ಅಂದ್ಕೊಂಡಿದ್ದೆ. ಸೊ ಅನ್ಬಿಲೀವಬಲ್ ಯಾರ್. ನಾವು ಇಟ್ ಈಸ್ ಟ್ರೇಡಿಂಗ್ ಅರೌಂಡ್ 193. ಸೊ ನಾನು ಆಲ್ಮೋಸ್ಟ್ 150 ಇಟ್ಕೊಂಡಿದ್ದೆ. ಅದನ್ನ 150ಗೆ ಸಿಕ್ಕಿತ್ತು ನನಗದು. ಸೊ ಹೋಲ್ಡ್ ಮಾಡಲಿಲ್ಲ. ಲೈಕ್ ಯಾಕೆಂದರೆ ನನ್ನ ದಿನ ಟಾರ್ಗೆಟ್ ಆಲ್ಮೋಸ್ಟ್ ರೀಚ್ ಆಗಿ ಚೆನ್ನಾಗೇ ತೋರಿಸ್ತಿದೆ. ದಿನ ಟಾರ್ಗೆಟ್ಗಿಂತ ಜಾಸ್ತಿನೇ ತೋರಿಸ್ತಿದೆ. ಏನಕ್ಕೆ ಹೋಲ್ಡ್ ಮಾಡಬೇಕು ಅಂತ ಹೋಲ್ಡ್ ಮಾಡಲಿಲ್ಲ. ನಾವು ಇಟ್ ಈಸ್ ಮೂವಿಂಗ್ 194, 195. ಇಟ್ಸ್ ಅ ಗುಡ್ ಥಿಂಗ್. ಓಕೆನಾ, ಸೊ ನಾನು ಸ್ಟೂಡೆಂಟ್ಸ್ ಕೇಳಿದ ಪ್ಲೇಸ್ಗಿಂತ ಸ್ವಲ್ಪ ಅರ್ಲಿ ಎಂಟ್ರಿ ಆಗಿದ್ದೀನಿ. ಸೊ ಸ್ಟೂಡೆಂಟ್ಸ್ ಕೇಳಿದ ಪ್ಲೇಸಿಂದ ಕೂಡ ಒಳ್ಳೆ ಮೂಮೆಂಟ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಕೇಳಿದ ಪ್ಲೇಸಿಂದ 175 ಟು ನಾವು ಇಟ್ ಈಸ್ ರೀಚಿಂಗ್ ಅರೌಂಡ್ ಎಷ್ಟದು 200, ಆಲ್ಮೋಸ್ಟ್ 200 ಟಚ್ ಆಗಿದೆ ಮಾರ್ಕೆಟು. ಸೊ ಗುಡ್ ಮೂವ್. ಓಕೆನಾ, ಸೊ ಮಾರ್ಕೆಟ್ 3 ಡೇಸಿಂದ ಹೋಲ್ಡ್ ಮಾಡಿ ನಿಲ್ತಾ ಇತ್ತು. ಆ್ಯಂಡ್ ತುಂಬ ಜನ ಬೈಯಿಂಗ್ ಹೋಗುತ್ತೆ ಅಂದ್ಕೊಂಡಿದ್ರು. ಬಟ್ ಬೈಯಿಂಗ್ ಹೋಗ್ಲಿಕ್ಕೂ ಕೂಡ ಮಾರ್ಕೆಟ್ ಚಾರ್ಟ್ ಪ್ಯಾಟ್ರನ್ ಕ್ಲಿಯರ್ ಮಾಡಬೇಕಲ್ವಾ. ಸೊ ಇವತ್ತೇನು ನಿಮ್ಮ ಮೂಮೆಂಟ್ ಮಾಡುತ್ತಲ್ಲ, ಈ ಪ್ಯಾಟ್ರನ್ನ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಟ್ ವಿಲ್ ವರ್ಕ್ಸ್. ಓಕೆನಾ, ಸೊ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಮತ್ತೆ ಟ್ರೇಡ್ ಮಾಡೋದಿಲ್ಲ. ಸೊ ಇವತ್ತಿಗೆ ಎನಫ್. ಸೊ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಇಟ್ಸ್ ಅ ಕ್ಲಿಯರ್ ಕಟ್ಟಾಗಿ ನಾನು ಅದ್ರ ಪ್ರಕಾರನೇ ಗೈಡೆನ್ಸ್ ಕೂಡ ಮಾಡ್ತೀನಿ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ಓಪನ್ ಆದಾಗ ದೆರ್ ವಿಲ್ ಬಿ ಚಾನ್ಸಸ್ ಇದು ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಇದೆ. ಗ್ಯಾಪ್ ಅಪ್ ಓಪನ್ ಇದೆ ಅಂದರೆ ಈ ಲೆವೆಲ್ನ ಸಪೋರ್ಟ್ ತಗೊಳುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಮ್ಯಾಕ್ಸಿಮಮ್ ತಗೊಂಡ್ರೆ ಈ ಲೆವೆಲ್ನ ಸಪೋರ್ಟ್ ತಗೊಳುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಇಶ್ಯೂ ಇಷ್ಟೇ, ಗ್ಯಾಪ್ ಅಪ್ ಒಂದು ವೆರಿ ಸ್ಮಾಲ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಸಪೋರ್ಟ್ ರಿಟರ್ನ್ ಏನಾದ್ರು ಮೇಲಕ್ಕೆ ಬಂದು ಪ್ರೈಸ್ ಆಕ್ಷನ್ ಮಾಡಿದರೆ ವಿಲ್ ಗೋ ವಿತ್ ದ ಬೈಯಿಂಗ್ ಸೈಡ್. ಅದರ್ವೈಸ್ ಮಾರ್ಕೆಟಲ್ಲಿ ಬೈಯಿಂಗ್ ಸೈಡ್ ಹೋಗಲಿಕ್ಕೆ ಟ್ರೇಡೇ ಇರಲಿಲ್ಲ. ಓಕೆನಾ, ದಟ್ ವಾಸ್ ದ ಲಾಜಿಕ್. ನನ್ನ ಮೈಂಡಲ್ಲಿ ಇತ್ತಿದ್ದು ಅದೇ ಕೂಡ. ಬಿಕಾಸ್ ಮಾರ್ಕೆಟಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋದರೆ ಹೊರತು ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಮಾರ್ಕೆಟ್ ಬಂದು ಕಂಟಿನ್ಯೂಸ್ ಆಗಿ ಲೈಕ್ ನಮಗೆ ಸೈಡ್ ವೇಸ್ಟು ವಾಲಟೈಲ್ ಇದೆ. ಲಾಸ್ಟ್ 2 ಡೇಸಿಂದ ನೋಡೋದಾದರೆ ದಿಸ್ ವಾಸ್ ದ ಒಂದು ಟ್ರೆಂಡ್ ಲೈನ್ ಥರನೂ ಇತ್ತು. ಸೊ ಇಟ್ಸ್ ಅ ಬ್ರೇಕ್ಔಟ್ ಆಗಿತ್ತು. ಸೊ ಬ್ರೇಕ್ಔಟು ಮತ್ತೆ ಅಗೇನ್ ಹೈಯರ್ ಹೈ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆ ಬ್ರೇಕ್ಔಟು. ಈ ಲೆವೆಲಲ್ಲಿ ಟ್ರೇಡ್ ಇತ್ತು, ಈ ಲೆವೆಲಲ್ಲಿ ಟ್ರೇಡ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಏನಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ ನನಗೆ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಚಲೋ ಮಾರ್ಕೆಟು ಕಾನ್ಫಿಡೆನ್ಸ್ ಕೊಟ್ಟರೆ ಆ ಲೆವೆಲಿಂದ ಒಂದು ಒಳ್ಳೆ ಟ್ರೇಡ್ ಸಿಗುತ್ತೆ, ಟ್ರೇಡ್ ಮಾಡೋಣ. ಅದರ್ವೈಸ್ ನೋ ಟ್ರೇಡ್ ಅಂತ. ಯಾವಾಗ ಮಾರ್ಕೆಟಲ್ಲಿ ಒಂದು ದೊಡ್ಡ ಕ್ಯಾಂಡಲ್ ಬ್ರೇಕ್ ಡೌನ್ ಆಯಿತು, ಇಟ್ಸ್ ಅ ಕ್ಲಿಯರ್ ಕಟ್. ಆ್ಯಂಡ್ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ 24,220 ಕೆಳಗಡೆಗೆ ಗೋ ವಿತ್ ಅ ಸೆಲ್ಲಿಂಗ್ ಸೈಡ್, 24,300 ಮೇಲಕ್ಕೆ ಗೋ ವಿತ್ ಅ ಬೈಯಿಂಗ್ ಸೈಡ್. ಇದ್ರೊಳಗಡೆ ಟ್ರೇಡ್ ಮಾಡೋದು ಸ್ವಲ್ಪ ಟ್ರಿಕಿ ಆಗುತ್ತೆ. ಬಿಕಾಸ್ 2 ಡೇಸಿಂದ ಮಾರ್ಕೆಟಲ್ಲಿ ವಾಲಟಿಲಿಟಿ ಇಲ್ಲ, ಸೈಡ್ ವೈಸ್ ಇದೆ ಮಾರ್ಕೆಟ್ ಅಂತ. ನಾನು ಎಕ್ಸಾಕ್ಟಾಗಿ ಈ ಕ್ಲೋಸಿಂಗ್ ಪ್ರೈಸ್ನ ಬ್ರೇಕ್ ಡೌನ್ ಆಗಬೇಕಾದ್ರೆ ಎಂಟ್ರಿ ತೊಗೊಂಡಿದ್ದೆ. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಆಲ್ರೆಡಿ ಒಂದು ಒಳ್ಳೆ ಮೂಮೆಂಟನ್ನು ತೋರಿಸ್ತಿತ್ತು. ಅದು ಸ್ಪೈಕಲ್ಲೇ ತೋರಿಸ್ತು. ಸೊ ಸ್ಪೈಕಲ್ಲಿ ನಾನು ಎಕ್ಸಿಟ್ ಆದೆ. ಇನ್ನೊಂದು ಟ್ರೇಡ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ. ಬಟ್ ಮಾರ್ಕೆಟ್ ಸೈಡ್ ವೈಸ್ ಇದೆ, ಈ ಥರ ಬೀಳುತ್ತೆ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಐ ಜಸ್ಟ್ ವೆಯ್ಟೆಡ್. ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಮಾರ್ಕೆಟಲ್ಲಿ. ಅಗೇನ್ ರಿಸ್ಕ್ ತೊಗೊಂಡಷ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ ಅಂತ. ಸೊ ಅದಾದಮೇಲೆ ಮಾರ್ಕೆಟು 90 ಡಿಗ್ರಿಯಲ್ಲಿ ಫಾಲ್ ಆಗ್ತಿದೆ. ಸೊ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ತುಂಬ ದಿನ 3 ಡೇಸ್ ಆದಮೇಲೆ ಅಗೇನ್ ಇದು ಮಾರ್ಕೆಟ್ 90 ಡಿಗ್ರಿ ಫಾಲ್ ಆಗ್ತಿದೆ. ಇವತ್ತು ಕಾಲ್ ಸೈಡ್ ಇದ್ದವರೆಲ್ಲ ಪುಟ್ ರೈಟರ್ಸ್ ಏನಿದ್ರು ಇಲ್ಲೆಲ್ಲ ಎಲ್ಲರೂ ಸ್ಮ್ಯಾಶ್ ಆಗಿದ್ದಾರೆ. ಬೆಳಗ್ಗೆನೇ ಕಾಲ್ ರೈಟರ್ಸ್ಗಳನ್ನ ಮಾರ್ಕೆಟ್ ಸ್ಮ್ಯಾಶ್ ಮಾಡಿತ್ತು. ನಾವು ಇಟ್ ಇಸ್ ಅ ಪುಟ್ ರೈಟರ್ ಸ್ಮ್ಯಾಶ್ ಮಾಡ್ತಿದೆ. ನಾಳೆ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ಮಾರ್ಕೆಟಲ್ಲಿ ವಾಲಟಿಲಿಟಿ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಅಲ್ಲಿ ಗೊತ್ತಾಗ್ತಿದೆ ಅದು ವಾಲಟಿಲಿಟಿ ಕೂಡ ಎಷ್ಟಿದೆ ಅನ್ನೋದು ಕಾಣಿಸ್ತಿದೆ ಮಾರ್ಕೆಟಲ್ಲಿ. ಸೊ ಇದಾಗಿತ್ತು ಇವತ್ತಿನ ಟ್ರೇಡು. ಸೊ ನಿಮಗೂ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲಾಜಿಕ್ ಏನಿದೆ ಅಂತ. ಸೊ ಸಿಂಪಲ್ ನಿಮಗೊಂದು ಟ್ರೆಂಡ್ ಲೈನ್ ಕೂಡ ಹಾಕೊಂಡ್ರು ನಿಮಗೆ ಮಾರ್ಕೆಟ್ ಏನು ಮಾಡಿದೆ, ದಿಸ್ ಈಸ್ ದ ಮ್ಯಾನಿಪುಲೇಷನ್. ಬೈಯಿಂಗ್ ತೋರಿಸಿ ಸೆಲ್ಲಿಂಗ್ ಮ್ಯಾನಿಪುಲೇಟ್ ಮಾಡಿದೆ. ಸೊ ಅಗೇನ್ ಮಾರ್ಕೆಟಿಂಗ್ ಹೋಗ್ಬೋದು ತುಂಬಾ ಕಷ್ಟ ಇವತ್ತು. ಸೊ ನಿಮ್ಮ ವೆಯ್ಟ್ ಮಾಡ್ಬೋದು. ನಿಮಗೆ ಮಾರ್ಕೆಟ್ ಬ್ಯಾಕ್ ಟು ರಿಟ್ರೇಸ್ಮೆಂಟ್, ಈ ಲೆವೆಲಿಗೆ ರಿಟ್ರೇಸ್ಮೆಂಟ್ ಬಂದರೆ, ಈ ಲೆವೆಲಿಗೆ ರಿಟ್ರೇಸ್ಮೆಂಟ್ ಬಂದರೆ ಯು ಕ್ಯಾನ್ ಗೋ ವಿತ್ ಅಗೇನ್ ಸೆಲ್ಲಿಂಗ್ ಸೈಡ್. ಓಕೆನಾ, ಸೊ ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಆಗ್ಲಿಕ್ಕೆ ಹೋಗ್ಬೇಡಿ. ಬಿಕಾಸ್ ಪ್ರೀಮಿಯಮ್ಸ್ಗಳು ಸ್ವಲ್ಪ ಅಷ್ಟು ಮಟ್ಟ ವಾಲಟೈಲ್ ಇಲ್ಲ. ಬಟ್ ಇವಾಗ ವಾಲಟೈಲ್ ಆಗಿರ್ತವೆ ಪ್ರೀಮಿಯಮ್ಸ್, ಒಪ್ಕೊಳ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ 280 180
100 ಪಾಯಿಂಟ್ಸ್ ಅಷ್ಟೇ ಬಿದ್ದಿರೋದೇನು ಮಾರ್ಕೆಟ್ ಏನು ಹ್ಯೂಜ್ ಏನು ಬಿದ್ದಿಲ್ಲ. ಲೈಕ್ ನಿಮಗೆ 100 ಪಾಯಿಂಟ್ ಬಿದ್ದಿರೋದ್ರಿಂದಲೇ 4 ಪಾಯಿಂಟ್ ತೊಗೊಂಡೆ 100 ಪಾಯಿಂಟ್ ಬೀಳಿಕ್ಕೂ ಅಂತೇನು ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಏನು ಮಾಡಿಲ್ಲ ಮಾರ್ಕೆಟು. ಸೊ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿ, ರಿಟ್ರೇಸ್ಮೆಂಟಿಂದ ನಿಮಗೆ ಟ್ರೇಡ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಇವಾಗ ಏನಾಗುತ್ತೆ ಮಾರ್ಕೆಟಲ್ಲಿ ದಿಸ್ ವಾಸ್ ದ ಒನ್ ಹೈ ಇತ್ತಲ್ವಾ. ಸೊ ಇಲ್ಲಿಂದ ಒಂದು ಸ್ಮಾಲ್ ಬೌನ್ಸ್ ಕೂಡ ಚಾನ್ಸಸ್ ಕೂಡ ಇದೆ. ಬೌನ್ಸ್ ಕೊಟ್ಟರೆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿ. ಸೊ ಬೌನ್ಸಲ್ಲಿ ಬೈಯಿಂಗ್ ಸೈಡ್ ಟ್ರೇಡ್ ಮಾಡಿವಿ, ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ಬೈಯಿಂಗ್ ಸೈಡ್ ಟ್ರೇಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬೌನ್ಸ್ ಸಿಕ್ಕಿದ್ರೆ ರಿಟ್ರೇಸ್ಮೆಂಟಿಗೆ ಟ್ರೇಡ್ ಮಾಡಿ. ನಾವು ಗ್ಯಾಪ್ನ ಮಾರ್ಕೆಟ್ ಫಿಲ್ ಮಾಡುತ್ತಾ ಇವತ್ತು ತುಂಬ ಕಷ್ಟ ಇದೆ ಗ್ಯಾಪ್ ಫಿಲ್ ಮಾಡೋದು, ಬಿಕಾಸ್ ತುಂಬ ದೂರದಿಂದ ಬರ್ತಾ ಇದೆ. 280 ಬರ್ತಾ ಇರೋದ್ರಿಂದ ಗ್ಯಾಪ್ ಫಿಲ್ ಮಾಡಿಕೊಡೋದು ಮಾರ್ಕೆಟಿಗೆ ಕಷ್ಟ ಇದೆ. ಸೊ ಗ್ಯಾಪ್ ಫಿಲ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಕಮ್ ಹ್ಯೂಜ್. ಇನ್ನೂ 200 ಪಾಯಿಂಟ್ ಬೀಳಬೇಕು. 200 ಪಾಯಿಂಟ್ ಬೀಳೋಕ್ಕೆ ತುಂಬ ಕಷ್ಟ ಇದೆ. ನೋಡೋಣ ಮಾರ್ಕೆಟ್ ಬೀಳುತ್ತೆ ಅಲ್ವ. ಸೊ ನಿಮ್ಮದು ಪ್ರಾಫಿಟ್ ಆಗಿದ್ರೆ ಮತ್ತೆ ಅಗೇನ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಲೆಟ್ಸ್ ಕ್ಲೋಸ್ ದ ಡೇ. ಮಾರ್ಕೆಟಲ್ಲಿ ವಾಲಟಲಿಟಿ ಇದ್ದರೆ ತಾನೇ ಟ್ರೇಡ್ ಮಾಡ್ಲಿಕ್ಕೆ ಆಗೋದು. ಸೊ ಇವತ್ತು ವಾಲಟೈಲ್ ಸಿಕ್ಕಿದೆ ಮಾರ್ಕೆಟು. ಈಗ ನಮಗೆ ಮೊನ್ನೆ ಟ್ರೇಡ್ ಇರಲ್ಲ, ಇಲ್ಲಿ ನೋ ಟ್ರೇಡ್ಸ್, ಇಲ್ಲಿ ಸ್ಮಾಲ್ ಟ್ರೇಡ್. ಇವತ್ತು ಇಟ್ಸ್ ಗಾಟ್ ಅ ಗುಡ್ ಟ್ರೇಡ್, ಓಕೆನಾ. ಸೊ ಹಾಗೇನೆ ಮಾರ್ಕೆಟಲ್ಲಿ ನಿಮಗೆ ಡೈರೆಕ್ಷನ್ ಟ್ರೇಡ್ ಸಿಗ್ತಾ ಇರುತ್ತೆ. ನೀವು ಅದನ್ನು ವೆಯ್ಟ್ ಮಾಡಿ ಟ್ರೇಡ್ ಮಾಡ್ಬೇಕಷ್ಟೇ. ಮಾರ್ಕೆಟಲ್ಲಿ ಅಗೇನ್ ಕಾಲ್ ಸೈಡ್ ಒಳ್ಳೆ ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಮಾರ್ಕೆಟ್ ನೀಡ್ ಟು ಬ್ರೇಕ್ ದಿಸ್ ಲೆವೆಲ್. ಈ ಲೆವೆಲ್ನ ಬ್ರೇಕ್ ಮಾಡಿದರೆ ಮಾರ್ಕೆಟಲ್ಲಿ ವೆರಿ ಫಾಸ್ಟ್ ಅಪ್ ಸೈಡ್ ಮೂವ್ ಆಗುತ್ತೆ. ಇವತ್ತು ಬ್ರೇಕ್ ಆಗುತ್ತಾ, ನಾಳೆ ಬ್ರೇಕ್ ಆಗುತ್ತಾ, ನಾಡಿದ್ದು ಬ್ರೇಕ್ ಆಗುತ್ತಾ ನಂಗೆ ಗೊತ್ತಿಲ್ಲ. ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಪುಟ್ ಮೂಮೆಂಟ್ ಇದೆ, ಪುಟ್ ಸೈಡ್ ಟ್ರೇಡ್ ಮಾಡಿ, ಓಕೆನಾ. ಸೊ ಇಲ್ಲಿಂದ ಒಂದು ಬೌನ್ಸ್ ಅಂತೂ ಸಿಗುತ್ತೆ, ಒಂದು ಸ್ಮಾಲ್ ಬೌನ್ಸ್ ಅಂತೂ ಕೊಡುತ್ತೆ ಮಾರ್ಕೆಟ್, ಇಲ್ಲಿಂದ ಎಕ್ಸ್ಪೆಕ್ಟೆಡ್ ಇದೆ. ಸೊ ಅಲ್ಲಿಂದ ನಿಮಗೊಂದು ಬೌನ್ಸ್ ಸಿಕ್ಕಿದ್ರೆ ಬೌನ್ಸ್ನ ನೋಡಿಕೊಂಡು ಅಗೇನ್ ಪುಟ್ ಸೈಡಿಗೆ ಟ್ರೇಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.